ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾನು ಇದು ಸಂಡೇ ಬ್ಲಾಗ್. ಸಂಡೇದಲ್ಲ ನಾನು ಇವತ್ತೊಂದು ಬಿರಿಯಾನಿ ಮಾಡುವಂತ ರೆಡಿ ಮಾಡ್ತಾ ಇದ್ದೀನಿ. ಬಿರಿಯಾನಿಗೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಇನ್ನು ಒಂದು ಥರದ ಬಿರಿಯಾನಿಯನ್ನು ನಿಮಗೆ ನಾನು ಆಲ್ರೆಡಿ ತೋರಿಸಿದ್ದೀನಿ. ಇದು ಬೇರೆ ಥರದ ಬಿರಿಯಾನಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಅದನ್ನು ಟ್ರೈ ಮಾಡಿ. ಹಾಗೆ ಜಲ್ದಿನೂ ಕೂಡ ಆಗುತ್ತೆ. ಹಾಗೆ ನಾನು ಮಾಡುವ ಬಿರಿಯಾನಿಯನ್ನು ನೀವು ಕೂಡ ತಿಂದು ಸಂತೋಷವಾಗಿ ನೀವು ಕೂಡ ಮನೆಯಲ್ಲಿ ಮಾಡಿ ತಿನ್ನಿ. ಮತ್ತು ಇದು ಕುಕ್ಕರಲ್ಲಿ ಮಾಡುವ ಬಿರಿಯಾನಿ. ಕುಕ್ಕರ್ ಬಿರಿಯಾನಿ ಅಂದರೆ ಅದು ವಿಸಿಲ್ ತೆಗೆಯೋದು ಕುಕ್ಕರಲ್ಲಿ ಆಗಲ್ಲ. ಕುಕ್ಕರಲ್ಲಿ ದಮ್ ತೆಗೆದು ನಾನು ಮಾಡುವ ಬಿರಿಯಾನಿ ಇದು. ಮಸಾಲೆ ಎಲ್ಲ ನಾನು ಮೊದಲು ಒಂದು ಬಿರಿಯಾನಿ ಮಾಡಿದ್ದೆ, ಅದು ರೈಸನ್ನು ಬೇಯಿಸಿ ಮಾಡಿದ್ದೆ. ಬೇಯಿಸಿ ಅನ್ನ ಮಾಡಿ ಬಿರಿಯಾನಿ ಮಾಡಿದೆ, ದಮ್ ತೆಗೆದೆ. ಇದು ಹಾಗಲ್ಲ, ಇದು ಚಿಕನ್ ಒಟ್ಟಿಗೆ ರೈಸ್ ಕೂಡ ಬೆಂದು ಅದು ಕುಕ್ಕರಲ್ಲಿ ಮಾಡಿ ದಮ್ ತೆಗಿಬೇಕು ಹೊರತು ನಾವು ವಿಸಿಲ್ ಅಂತೂ ಖಂಡಿತ ತೆಗಿಬಾರ್ದು. ತುಂಬ ಟೇಸ್ಟಿಯಾಗಿರುತ್ತೆ. ಮಸಾಲೆ ಎಲ್ಲ ರೈಸಿಗೆ ಇದಾಗಿ ಕರೆಕ್ಟಾಗಿ ಬರುತ್ತೆ. ತುಂಬ ಟೇಸ್ಟಿ. ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ. ನೋಡ್ಕೊಂಡು ಬನ್ನಿ, ನೋಡಿ ನಾನು ಹೇಗೆ ಮಾಡ್ತೀನಂತ. ಮೊದಲು ಅಕ್ಕಿಯನ್ನು ನೆನೆ ಹಾಕುವ. ಬಿರಿಯಾನಿ ಮಾಡಲಿಕ್ಕೆ ಅಕ್ಕಿಯನ್ನು ನೆನೆ ಹಾಕುವ. ಮತ್ತು ಏನೆಲ್ಲ ಬೇಕಂತ ನಿಮಗೆ ನಾನು ತೋರಿಸ್ತೀನಿ. ಒಂದು 20 ನಿಮಿಷ ಆದರೂ ನೆನೆಯಬೇಕು ಅಕ್ಕಿ. ಚೆನ್ನಾಗಿ ತೊಳೆದು ನೆನೆ ಹಾಕುವ. 20 ನಿಮಿಷ ಅಕ್ಕಿ ನೆನೆಯಲಿ. ಅಲ್ಲಿ ತನಕ ನಾವು ಮಸಾಲೆ ಐಟಮ್ ಏನೆಲ್ಲ ಬೇಕಂತ ನೋಡ್ಕೊಂಡು ಬರುವ. ತಗೊಂಡಿದ್ದೀನಿ 1 ಹಿಡಿಯಷ್ಟು, ಹಾಗೆಯೇ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು, ಹಾಗೆ ಕಸ್ತೂರಿ ಮೆತ್ತೆ ಸೊಪ್ಪು ಕೂಡ ಹಾಕ್ಬೋದು. ನಾನು ಕಸ್ತೂರಿ ಮೇಥಿ ಹಾಕಿದ್ದೀನಿ, ಯಾಕಂದರೆ ಮೆತ್ತೆ ಸೊಪ್ಪು ನನ್ನ ಹತ್ರ ಇಲ್ಲದ ಕಾರಣ ಇದನ್ನು ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ನಾನು ಇದರ ಒಟ್ಟಿಗೆ ಪೇಸ್ಟ್ ಮಾಡ್ತೀನಿ, 3 ಒಟ್ಟಿಗೆ. ಇದು ಕೂಡ ಒಣಗಿಸಿ ಮೆತ್ತೆ ಸೊಪ್ಪನ್ನೇ ಇದು ಮಾಡೋದು, ಕಸ್ತೂರಿ ಮೇಥಿ ಅಂತಾರೆ ಇದಕ್ಕೆ. ಇದು ಸ್ವಲ್ಪ ನೆನೆ ಹಾಕಿ ಗ್ರೈಂಡ್ ಮಾಡುವ ಅದರೊಟ್ಟಿಗೆ. ಈ ಥರ ಒಮ್ಮೆ ಬಿರಿಯಾನಿ ಮಾಡಿ, ನಾನು ಬೇರೆ ಥರನೂ ಮಾಡಿ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ನೋಡಿ, ಈ ಬಿರಿಯಾನಿಯಲ್ಲಿ ನಾವು ರೈಸನ್ನು ಮೊದಲು ಬೇಯಿಸುವಾಗಿಲ್ಲ, ಒಟ್ಟಿಗೆ ಬೇಯಿಸೋದು, ಚಿಕನ್ ಒಟ್ಟಿಗೆ. ಇಲ್ಲಿ ನೋಡಿ, ನಾನು ಸೋಂಪು, ಚಕ್ಕೆ, ಲವಂಗ, ಹಾಗೆಯೇ ಇಲ್ಲಿ ಏಲಕ್ಕಿಯನ್ನು ತಗೊಂಡಿದ್ದೀನಿ, ಇದು ಒಗ್ಗರಣೆಗೆ. ಹಾಗೆ ಇಲ್ಲಿ ಪೇಸ್ಟ್ ಮಾಡಲಿಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಹಾಗೆ 1-2 ಟೊಮೆಟೊ ಪೇಸ್ಟ್ ಮಾಡಲಿಕ್ಕೆ, 3 ಈರುಳ್ಳಿ ತಗೊಂಡಿದ್ದೀನಿ ಪೇಸ್ಟ್ ಮಾಡಲಿಕ್ಕೆ. ಪೇಸ್ಟ್ ಅಲ್ಲ, ಇದು ಒಗ್ಗರಣೆಗೆ. ಹಾಗೆ ಇಲ್ಲಿ ನಾನು ಚಿಕನ್ ಕೂಡ ತಗೊಂಡಿದ್ದೀನಿ ನೋಡಿ. ಚಿಕನ್ ಒಂದು 3/4 kg ಅಷ್ಟು ಉಂಟು. 3/4 kg ಉಂಟು. ಉಳಿದದ್ದು ನಾನು ಚಿಕನ್ ಗ್ರೇವಿ ಮಾಡಿದ ಕಾರಣ ಒಂದು 1 kg ಉಂಟು, ದೊಡ್ಡ ಪೀಸ್ ಅದು. ಅದನ್ನು ಮಾಡ್ತೀನಿ. ಇದನ್ನು ಸ್ವಲ್ಪ ಐಸಲ್ಲಿ ಉಂಟು, ಸ್ವಲ್ಪ ನೀರು ಹಾಕಿರ್ತೀನಿ. ಐಸ್ ಉಂಟು ಅದರಲ್ಲಿ. ನೋಡಿ, ಈಗ ನಾವು ಇದನ್ನು ಮಾಡ್ಕೊಂಡು ಬರುವ. ಇಲ್ಲಿ ನೋಡಿ, ನಾನು ಗರಂ ಮಸಾಲೆ ಎಲ್ಲ ಇದು ಬಿರಿಯಾನಿ ಮಸಾಲವನ್ನು ಕೂಡ ತಗೊಂಡಿದ್ದೀನಿ, ಒಂದು ಸ್ವಲ್ಪ. ನಿಮಗೆ ಯಾವುದು ಬೇಕು ನೀವು ಹಾಕ್ಬೋದು. ಇಲ್ಲಿ ಒಂದು ಕಡಿಮೆ ಆಗಿದೆ. ಹಸಿಮೆಣಸಿನಕಾಯಿ ಹಾಕಬೇಕು ಇದರೊಟ್ಟಿಗೆ, ಹಸಿಮೆಣಸಿನಕಾಯಿ ಅದು ಕೂಡ ಹಾಕ್ತೀನಿ. ಇಲ್ಲಿ ನೋಡಿ, ಕಸ್ತೂರಿ ಮೇಥಿ, ಕಾಯಿ ಮೆಣಸು ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಟ್ಟಾಕಿ ನಾನು ಗ್ರೈಂಡ್ ಮಾಡ್ತೀನಿ. ಪೇಸ್ಟ್ ಎಲ್ಲ ಮಾಡಿ ಇಟ್ಟಿದ್ದೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದು ಈಗ ಮನೆಯಲ್ಲೇ ಮಾಡಿದ್ದು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಬಿರಿಯಾನಿಗಂತ ಒಂದು ಒಂದು ಕುಕ್ಕರ್ ಇಟ್ಟಿದ್ದೀನಿ ಇವತ್ತು. ಕುಕ್ಕರ್ ಇಟ್ಟಿದ್ದೀನಿ ಅಂದರೆ ನೀವು ಇದು ಬಿರಿಯಾನಿ ಅಂತ ಅನ್ಕೋಬೇಡಿ, ವಿಸಿಲ್ ಬರ್ಸೋದು ಕುಕ್ಕರ್ ಬಿರಿಯಾನಿ ಅಂತ ಅನ್ಕೋಬೇಡಿ. ಈಗ ನಾನು ಎಷ್ಟು ಕುಕ್ಕರನ್ನು ಯಾಕೆ ಇಟ್ಟಿದ್ದೀನಿ ಅಂದರೆ, ಇದು ಇಷ್ಟು ದೊಡ್ಡದೇ ಬೇಕು ನನಗೆ. ನಾನು ಬೇರೆ ಥರ ಬಿರಿಯಾನಿ ಮಾಡೋದ್ರಿಂದ ಕುಕ್ಕರನ್ನೇ ಇಟ್ಟಿದ್ದೀನಿ. ಒಂದು 200 ಗ್ರಾಮ್ ಅಷ್ಟು ಎಣ್ಣೆಯನ್ನು ಹಾಕುವ. ಒಂದು 200 ಗ್ರಾಮ್ ಎಣ್ಣೆ, ತುಪ್ಪ ಏನು ಯೂಸ್ ಮಾಡಿಲ್ಲ, ಎಣ್ಣೆನೇ 200 ಗ್ರಾಮ್ ಹಾಕಿದ್ದೀನಿ. 1 kg ಬಿರಿಯಾನಿ ಥರ ಮಾಡೋದು ನಾನು. 2 ಲೋಟ ರೈಸನ್ನು ತಗೊಂಡಿದ್ದೀನಿ.
ಹಾಗೆ ನಾನು ಎಣ್ಣೆ ಬಿಸಿ ಮಾಡುವಾಗ ಪಲಾವ್ ಎಲೆ ಮತ್ತು ನಾನು ತಗೊಂಡಿದ್ದ ಮಸಾಲ ಎಲ್ಲವನ್ನು ಹಾಕ್ತೀನಿ. ಮಗನಿಗೆ ಬೇಕು ಅಂತ ಬಿರಿಯಾನಿ ಬೇಕಮ್ಮ ಅಂತ ಅದಕ್ಕೆ ನಾನು ಬಿರಿಯಾನಿ ಮಾಡಲಿಕ್ಕೆ ಹೊರಟಿದ್ದು. ಎಲ್ಲ ಮಸಾಲ ಗರಂ ಮಸಾಲೆಗೆ ಸಂಬಂಧಪಟ್ಟ ಎಲ್ಲ ಸೊಂಪು ಎಲ್ಲ ಹಾಕಿದ್ದೀನಿ. ಬಿರಿಯಾನಿಗೆ ಸಂಬಂಧಪಟ್ಟಿದ್ದು ಎಲ್ಲನೂ ಹಾಕಿದ್ದೀನಿ. ಯಾಕಂದರೆ ಇದೆಲ್ಲ ಹಾಕಲೇಬೇಕಾಗುತ್ತೆ. ಯಾಕಂದರೆ ನಾನು ರೈಸನ್ನು ಮೊದಲೇ ಬೇಯಿಸ್ತಿಲ್ಲ. ಇದು ರೈಸ್ ನನ್ನ ಮಗನಿಗೆ. ಈಗ ಇಲ್ಲಿಗೆ ಇದು ರೈಸಸ್ ಹಾಕುವಾಗ ಈರುಳ್ಳಿ ಹಾಕ್ತೀನಿ. ಕಟ್ ಮಾಡ್ಕೊಂಡಿದ್ದು ಎಲ್ಲ ಈರುಳ್ಳಿಯನ್ನು ಹಾಕ್ತೀನಿ. ಇಲ್ಲಿ ಇದರಲ್ಲಿ ತೆಗೆದಿಡ್ಲಿಕ್ಕೆ ಏನೂ ಇಲ್ಲ ಈರುಳ್ಳಿ. ಇದು ನಾನು ಜೊತೆಗೆ ಫ್ರೈ ಮಾಡಿ ಜೊತೆಗೆ ಹಾಕೋದಿದ್ದು. ಬೇರೆ ಟೈಪ್ ಬಿರಿಯಾನಿ ಅಂತಲೇ ನಿಮಗೆ ಆಗಿರ್ಬೋದು. ಚಿಕನ್ ಬಿರಿಯಾನಿ ನನ್ನ ಇನ್ನೊಂದು ಟೈಪಲ್ಲಿ ಬಿರಿಯಾನಿ ಮಾಡಿದ್ದೀನಿ. ಅದು ಕೂಡ ನನ್ನ ಚಾನಲಲ್ಲಿ ಉಂಟು. ನಿಮಗೆ ಇದು ಚೆನ್ನಾಗಿ ಕಪ್ಪಾಗಬಾರ್ದು, ಕಪ್ಪಾಗಬಾರ್ದು, ಬ್ರೌನ್ ಕಲರ್ ಥರ ಬರಬೇಕು ಅಷ್ಟೇ. ಬ್ರೌನ್ ಥರ ಬರಬೇಕು. ಫ್ರೈ ಮಾಡ್ಕೊಂಡು ಬರ್ತೀನಿ. ಇಷ್ಟು ಆದರೆ ಸಾಕು, ಕಪ್ಪಾಗೆ ಆಗಬಾರ್ದು. ಇವಾಗ ನಾವು ಗ್ರೈಂಡ್ ಮಾಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕುವ. ನಾನೇ ಇಲ್ಲೇ ರೆಡಿ ಮಾಡಿಟ್ಟಿದ್ದು. ಹಾಗೆಯೇ ನನ್ನ ಮೆಂತಿ ಮತ್ತು ಕಸೂರಿ ಮೇಥಿ ಮತ್ತು ನಾನು ಗ್ರೈಂಡ್ ಮಾಡಿದಂಥ ಪಾಲಕ್ ಮತ್ತು ಕೊತ್ತಂಬರಿದ್ದು ಮತ್ತು ಮೆಣಸಿದ್ದು ಪೇಸ್ಟು ಹಾಕುವ. ಹಾಗೆಯೇ ನಾನು ರೆಡಿ ಮಾಡಿದ್ದಂಥ ಟೊಮೆಟೊ ಪ್ಯೂರಿಯನ್ನು ಕೂಡ ಹಾಕುವ. ಫ್ರೆಶ್ ಮಸಾಲನೇ ಯೂಸ್ ಮಾಡ್ತಿದ್ದೀನಿ. ಹಾಗೆಯೇ ಒಂದು 2 ಸ್ಪೂನಷ್ಟು ಗರಂ ಮಸಾಲ ಹಾಕಲ್ಲ, ಬಿರಿಯಾನಿ ಮಸಾಲನೂ ಕೂಡ ಪೌಡ್ರು ಕೂಡ ಹಾಕ್ತೀನಿ. ಇಷ್ಟು ಹಾಕಿ ನಾವು ಚೆನ್ನಾಗಿ ಇದರದ್ದು ಎಣ್ಣೆ ಬಿಡುವ ತನಕ ನಾವು ಫ್ರೈ ಮಾಡುವ. ಎಣ್ಣೆ ಬಿಡಬೇಕು, ಅಷ್ಟು ನಾವು ಫ್ರೈ ಮಾಡಬೇಕು. ಅದರಲ್ಲಿ ನಾನು ಒಂದು ಮರೆತು ಬಿಟ್ಟೆ, ಹಲ್ದಿ ಹಾಕೋದು. ಹಲ್ದಿ ಇಲ್ಲಾಂದರೆ ಯಾವುದೂ ಪರಿಪೂರ್ಣನೇ ಆಗಲ್ಲ. ಉಪ್ಪು ಮತ್ತು ಹಲ್ದಿ ಚಿಕನಿಗೆ ಒಂದು ಸ್ವಲ್ಪ ಹಲ್ದಿ ಹಾಕಿದೆ. ಚೆನ್ನಾಗಿ ಫ್ರೈ ಮಾಡುವ. ಚೆನ್ನಾಗಿ ನಾವು ಹಾಕಿದ ಎಣ್ಣೆ ಉಂಟಲ್ವ ಸೈಡಲ್ಲಿ ಬಿಟ್ಟು ಮಸಾಲ ಅಷ್ಟು ಚೆನ್ನಾಗಿ ಫ್ರೈ ಆದ್ರೇ ನಮಗೆ ಬಿರಿಯಾನಿ ಚೆನ್ನಾಗಿ ಆಗಿರುತ್ತೆ. ಫ್ರೈ ಮಾಡ್ಕೊಂಡು ಬರ್ತೀನಿ. ನೋಡಿ ನಾನು ಇದಕ್ಕೆ ಈಗ ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಇದಕ್ಕೆ ಚಿಕನ್ ಹಾಕ್ತೀನಿ. ಚಿಕನ್ ನೋಡಿ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡು ಬಂದಿದ್ದಾರೆ ಇವರು ಬಿರಿಯಾನಿ ಮಾಡಬೇಕಂತ. ಮಾಡಿಕೊಡು ಅನ್ನೋವಾಗ ನಾವು ಮಾಡಿಕೊಡ್ಲೇಬೇಕಲ್ವ, ಅದಕ್ಕೆ ಚಿಕನ್ ಹಾಕಿದೆ. ಒಂದೇ ಥರ ತಿಂದು ಬೋರಾಗಿ ಹೋಗಿದೆ. ಹಾಗೆ ಈ ಥರ ಮಾಡುವಂಥ ಇದು ಮಸಾಲೆಯಲ್ಲಿ ಉಪ್ಪು ಇದೆ ಅಂತ ನೋಡಿ ನಾವು ಉಪ್ಪನ್ನು ಹಾಕಬೇಕು. ಉಪ್ಪು ಇಲ್ಲ, ಈತ ಬಚ್ಚಿ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿ ನಾವು ಚಿಕನನ್ನು ಆಲ್ರೆಡಿ ನಾನು ಅಕ್ಕಿ ಎಷ್ಟು ತಗೊಂಡಿದ್ದೀನಿ ಅಂತ ನಿಮಗೆ ಇದು ಮಾಡ್ತೀನಿ. ಚಿಕನ್ ಮತ್ತು ಅಕ್ಕಿಯನ್ನು ಚೆನ್ನಾಗಿ ನೀರು ಹಾಕಿ ಬೇಯಿಸುವ. ಇದು ಆಲ್ರೆಡಿ ಮಸಾಲ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಮಸಾಲ. ಈಗ ನಮಗೆ ನೀರು ಎಷ್ಟು ಬೇಕಂದರೆ ನಿಮಗೆ ತೋರಿಸ್ತೀನಿ. ಈ ಗ್ಲಾಸಲ್ಲಿ 2 ಲೋಟೆಯನ್ನು ಅಷ್ಟು ತಗೊಂಡು ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. 2 ಲೋಟ ತಗೊಂಡಿದ್ದೀನಿ. ಅದಕ್ಕೆ ನಾನು 2 ಲೋಟ ಅಕ್ಕಿಗೆ 3.5 ಲೋಟ ನೀರು ಹಾಕ್ತೀನಿ. 3.5 ಲೋಟ ನೀರು ಹಾಕ್ತೀನಿ ಅಷ್ಟೇ, ಹೆಚ್ಚು ಹಾಕೋದಿಲ್ಲ. ಒಂದು ಉದುರಾಗಿ ಬೇಕಾದರೆ 3.5 ಸಾಕು. 2 ನೆನೆ ಹಾಕಿಟ್ಟಿದ್ದೀವಿ ಅಕ್ಕಿಯನ್ನು ನಾವು. 3 ನೋಡಿ ಸಾಕಿಷ್ಟು. ಯಾಕಂದರೆ ನಾವು ಅಕ್ಕಿಯನ್ನು ಆಲ್ರೆಡಿ ನೆನೆ ಇಟ್ಟಿದ್ದೀವಿ, ಯಾಕಂದರೆ ಬೇಗ ಬೇಯಬೇಕಂತ. 3.5 ಲೋಟ ಅಕ್ಕಿ ಇದು ಸಾಕು. ಆಲ್ರೆಡಿ ಈಗ ಅಕ್ಕಿ ನೆಂದಿದೆ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಅಕ್ಕಿ ಹಾಕುವ. ನೋಡಿ ಎಷ್ಟು ಕಲರ್ಫುಲ್ ಬಂದಿದೆ ಅಲ್ವಾ ನಮ್ಮ ಬಿರಿಯಾನಿದು ಮಸಾಲ. ನೋಡಿ
ಉಪ್ಪು ಕೂಡ ಕರೆಕ್ಟ್ ಉಂಟಾ ನೋಡಿ ನಾವು ಮುಂದುವರಿಬೇಕು. ಉಪ್ಪು ಅಂದರೆ ನಾವು ಅಕ್ಕಿ ಹಾಕುವಾಗ ಸ್ವಲ್ಪ ಉಪ್ಪು ಕಡಿಮೆನೇ ಆಗುತ್ತೆ. ಉಪ್ಪು ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಹಾಕುವ. ಅಕ್ಕಿಗೆ ಉಪ್ಪು ಇದಾಗಬೇಕಲ್ವ. ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ಸ್ವಲ್ಪ 75% ನಾವು ಇದನ್ನು ಬೇಯಿಸುವ. ಕುದಿ ಬರಲಿ ಬಿಟ್ಟೆ ನಾನು, ಕುದಿ ಬಂದಿಲ್ಲ. ಈಗ ನಾನು ಗೇರು ಬೀಜ ಹಾಕುವುದನ್ನು ಮರ್ತುಬಿಟ್ಟೆ. ನಿಮಗೆ ಆಪ್ಷನಲ್ ಹಾಕ್ಬೋದು, ನಾನು ತಂದಿದ್ದೀನಲ್ವ ಇದರ ಮೇಲ್ಗಡೆನೆ ಹಾಕಿಬಿಡ್ತೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಬೇಯುತ್ತೆ. ಗೇರು ಬೀಜ ಒಂದು 4 ಅಷ್ಟೇ. ನೋಡಿ ಚಿಕನ್ ಕುದಿ ಬರ್ತಾ ಉಂಟು, ನೋಡಿ ಕುದಿ ಬರ್ತಾ ಉಂಟು. ಈ ಟೈಮಲ್ಲಿ ನಾವು ಅಕ್ಕಿಯನ್ನು ಹಾಕುವ ಆಯಿತಾ. ಅಕ್ಕಿ ಹಾಕುವ, ಅಕ್ಕಿ ಹಾಕಿ ಮಿಕ್ಸಿ ಕೊಟ್ಟು ಸ್ವಲ್ಪ ಬೇಯಿಸುವ. ಅಕ್ಕಿಯೊಟ್ಟಿಗೆ ಚಿಕನ್ ಬೇಯ್ತದೆ. ಅಕ್ಕಿ ಹಾಕುವ, ಎಲ್ಲ ಅಕ್ಕಿ ಹಾಕೊಂಡು ಬರ್ತೀನಿ. ನಾನು ಯಾಕೆ ಗೊತ್ತಾ, ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಮೊಬೈಲ್, ಯಾಕಂದರೆ ಅದು ಕುಕ್ಕರಲ್ಲಿ ಅದರದ್ದು ಇದು ತೋರಲ್ಲ, ಅದಕ್ಕೆ ನಾನು ಕೈಯಲ್ಲಿ ಇಟ್ಕೊಂಡು ಮಿಕ್ಸಿ ಕೊಡುವ. ಮೆಲ್ಲ ಕೊಡಬೇಕು, ಅಕ್ಕಿ ತುಂಡಾಗುವ ಚಾನ್ಸಸ್ ಇರುತ್ತೆ. ಇದು ನಾನು ಬಾಸುಮತಿ ಅಕ್ಕಿಯನ್ನು ಬಿರಿಯಾನಿ ರೈಸನ್ನೇ ತಗೊಂಡಿದ್ದೀನಿ. ಮೆಲ್ಲ ಒಂದು ಮಿಕ್ಸಿ ಕೊಡುವ, ಹೆಚ್ಚು ಇದು ಇಲ್ಲ, ಮೆಲ್ಲನೆ ಕೊಡುವ. ಇದು 99% ಇದರಲ್ಲೇ ಬೇಯಬೇಕು. ಸ್ವಲ್ಪ ಮೀಡಿಯಮ್ ಉರಿಯನ್ನು ಇಟ್ಟು ನಾವು ಬೇಯಿಸುವ. ತುಂಬ ಜೋರಾಗಿ ಇಡಬೇಡಿ, ಸಿಮ್ಮಲ್ಲಿಟ್ಟು ಬಿರಿಯಾನಿ. ಈ ರೀತಿ ಮಾಡಿದರೆ ಏನಾಗುತ್ತೆ ಗೊತ್ತಾ, ಮಸಾಲ ಎಲ್ಲ ರೈಸಿಗೆ ಚೆನ್ನಾಗಿ ಹಿಡಿದು ಚೆನ್ನಾಗಿ ಆಗುತ್ತೆ. ಅದು ನಾವು ಇನ್ನೊಂದು ಥರ ದಮ್ ತೆಗೆದ್ರೆ ಅದರಲ್ಲಿ ಕೂಡ ಮಸಾಲೆ ಹಿಡಿಯುತ್ತೆ, ಆದರೆ ಹೆಚ್ಚಾಗಿ ಮಸಾಲ ಬೇರೆ, ರೈಸ್ ಬೇರೆ ಇರುತ್ತೆ ಅಲ್ವಾ. ಹಾಗೆ ಇದು ಈ ರೀತಿ ಮಾಡಿದರೆ ನಮ್ಮ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಇದು ರೈಸ್ ಹುಡಿ ಆಗಬಾರ್ದು, ನಾವು ಆದಷ್ಟು ಮೆಲ್ಲಗೇನೆ ಬೇಯಿಸಬೇಕು. ಬೇಯಲಿ. ನನ್ನ ಮಗ ಕಾಯ್ತಾ ಇದ್ದಾನೆ ಬಿರಿಯಾನಿ ಬೇಕಂತ, ಬರೆಯುವುದು ಬಿಟ್ಟು. ಇಲ್ಲಿ ಆಲ್ರೆಡಿ ಬೇಯ್ತಾ ಬರ್ತಾ ಉಂಟು ನೋಡಿ. ರೈಸ್ ನೋಡಿ ಉದ್ದೊದ್ದಾಗಿ ಬಂದಿದೆ ನೋಡಿ, ಬೇಯ್ತಾ ಬರ್ತಾ ಉಂಟು. ನಾವು ಇನ್ನೂ ಸ್ವಲ್ಪ ನೀರು ಇದಾಗಬೇಕು. ಆಮೇಲೆ ನಾವು ಕುಕ್ಕರ್ ಮುಚ್ಚಿ ವಿಸಿಲ್ ತೆಗಿಬಾರ್ದು. ನಾನು ಏನಂತ ಅಂತೀನಿ, ಇನ್ನೂ 90% ಅಷ್ಟು ನೀರನ್ನು ರೈಸ್ ಬೇಯಬೇಕು. 90% ರೈಸ್ ಬೆಂದಾದ್ಮೇಲೆ ನಾವು ಬಾಕಿ ಇದು ಮಾಡುವ. ನೀರಿದೆ, ಬೇಯುತ್ತೆ. ಈ ರೀತಿ ಇರುವಾಗ ನೋಡಿ, ಇಷ್ಟು ನೀರಿನ ಪಸೆ ಇರುವಾಗ ನಾವು ಇದನ್ನು ಏನು ಮಾಡಬೇಕಂದ್ರೆ, ಇದನ್ನೀಗ ನಾವು ಕುಕ್ಕರಿದ್ದು ಮುಚ್ಚಲ ಮುಚ್ಚಿ ವಿಸಿಲ್ ತೆಗಿಬಾರ್ದು. ವಿಸಿಲ್ ಹೋಗುವ ತನಕ ನಾವು ಇಲ್ಲಿ ಬಿಸಿ ಹೊರಗೆ ಹೋಗುತ್ತಲ್ವ, ಅಲ್ಲಿ ತನಕ ನಾವು ಬೇಯಿಸಬೇಕು. ಸ್ವಲ್ಪ ಉರಿ ಜಾಸ್ತಿ ಮಾಡಿ ಬೇಯಿಸುವ, ಸ್ವಲ್ಪ ಜಾಸ್ತಿ. ಇಲ್ಲಿ ಹೋಗುವ ತನಕ ನಾವು ಬೇಯಿಸಬೇಕು. ನಾವು ಬಿರಿಯಾನಿದ್ದು ಅಯ್ಯೋ ತೆಗಲಿಕ್ಕೇನೆ ಬರ್ತಿಲ್ಲ, ತೆಗೆದುಕೊಟ್ಟು ಬರ್ತೀನಿ. ನೋಡಿ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀರಿನ ಪಸೆ ಎಲ್ಲ ಕರೆಕ್ಟ್ ಬಂದಿದೆ ನೋಡಿ, ಬಿಸಿ ಬಿಸಿ ಉಂಟು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಚಿಕನ್ ಪೀಸ್ಗಳೆಲ್ಲ ಚೆನ್ನಾಗಿ ಬಂದಿದೆ. ಬಿರಿಯಾನಿ ಅಂದರೆ ಅಷ್ಟು ಇದು ಬಂದಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ತಿನ್ನಬೇಕು. ಉದುರಾಗಿ ಬಂದಿದೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ಸಿಗ್ತೀನಿ. ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಬೆಂದಿದೆ ನೋಡಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ನೋಡಿ. ನೋಡಿ ಅಂತೂ ಸೂಪರ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ. ಇನ್ನೊಂದು ವಿಡಿಯೋದಲ್ಲಿ ಸಿಗುವವರೆಗೆ, ಅಲ್ಲಿವರೆಗೂ ಬಾಯ್ ಬಾಯ್.